ಹಾಯ್ ನಮಸ್ಕಾರ. ಇವತ್ತು ನಾನು ಮಾಡ್ತಾ ಇರೋದು ಸಿಂಪಲ್ಲಾಗಿ ಒಂದು ಕೇಕು. ಮನೆಯಲ್ಲಿ ಬರ್ತಡೇ ಮಾಡ್ತಾ ಇದ್ದೀರಾ ಅಂತಂದರೆ ಹೊರಗಡೆ ಯಾಕೆ 400-500 ಕೊಟ್ಟು ತೊಗೊಂಡು ಬರ್ತೀರಾ, ಮನೆಯಲ್ಲೇ ಮಾಡಿ ಸಿಂಪಲ್ಲಾಗಿ ಕೇಕು. ನಾನು ಇವತ್ತು ಸಿಂಪಲ್ಲಾಗಿ ಬರೀ 30 ರೂಪಾಯಿಗೆ ಕೇಕ್ ಮಾಡೋದು ಹೇಗೆ ಅಂತಂದು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಒಂದು 4 ಬಣ್ಣು ತೊಗೊಂಡಿದ್ದೀನಿ. ಸರಿ, ಈ ಥರ 4 ಬಣ್ಣು ಹರಿದು ಬಿಡೋಣ. ಸಿಂಪಲ್ಲಾಗಿ ಬನ್ನು ಬರೀ 30 ರೂಪಾಯಿಗೆ ಒಂದು ಪ್ಯಾಕೆಟ್ ಬನ್ನು ತೊಗೊಂಡು ಬಂದಿದ್ವಿ. ನಮ್ಗೆ ಎಷ್ಟು ಬೇಕು ಕೇಕು ಅಷ್ಟು ಮಾಡ್ಕೋಬೇಕಲ್ಲ, ಅದಕ್ಕೆ 4 ಬನ್ ತೊಗೊಂಡಿದ್ದೀನಿ. 4 ಬನ್ ತೊಗೊಂಡೆ. 2 ಮೊಟ್ಟೆ ತೊಗೊಂಡಿದ್ದೀನಿ, ಜವಾರಿ ಮೊಟ್ಟೆ. ಇವಾಗ ಇದನ್ನ ಒಡ್ಕೊಂಡು ಹಾಕೊಂಡ್ಬಿಡ. ಎರಡು ಮೊಟ್ಟೆ, ಹಾಕ್ಕೊಂಡಿದ್ದೀನಿ. ನಿಮಗೆ ಶುಗರ್ ಎಷ್ಟು ಬೇಕೋ ಅಷ್ಟು ಶುಗರ್ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಶುಗರು ತಿಂತೀವಿ. ಕಡಿಮೆ ಶುಗರ್ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ. ಶುಗರ್ ಹಾಕ್ಕೊಂಡಿದ್ದೀನಿ. ಮತ್ತು ಹಾಲು, ಸ್ವಲ್ಪ ಕೆನೆ ಬರಿತ ಹಾಲು. ನಮ್ಮ ಮನೆಯಲ್ಲೇ ಹಸು ಇರೋದ್ರಿಂದ ಹಾಲು ಹೆಚ್ಚು ಹಾಕ್ತಾಯಿದ್ದೀನಿ. ಕಡಿಮೆ ಹಾಲಿದ್ದರೆ 1 ಬಟ್ಲು ಹಾಲು ಹಾಕ್ಕೊಳ್ಳಿ. ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಇವಾಗ ಗ್ಯಾಸ್ ಹಚ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶುಗರ್ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ನೀರು. ಶುಗರ್ಗೆ ಎಷ್ಟು ನೀರು ಅಷ್ಟೇ ಸಾಕು, ಜಾಸ್ತಿ ಬೇಡ. ನೋಡಿ, ಈ ಥರ ಚಾಕ್ಲೇಟ್ ಕಲರ್ ಬರೋವರೆಗೂ ಹುರ್ಕೊಂಡು ಇದಕ್ಕೆ ಎಲ್ಲ ಹಾಕ್ಕೊಂಡ್ಬಿಡೋಣ. ಈ ಥರ ಎಲ್ಲ ಅಪ್ಲೈ ಮಾಡ್ಕೊಳ್ಳೋಣ. ಇವಾಗ ನಾನು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಬ್ರೆಡ್ಡು, ಹಾಲು ಅದೆಲ್ಲ ಇದಕ್ಕೆ ಹಾಕೊಂಡ್ಬಿಡೋಣ. ನೋಡಿ, ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಬೇಯಿಸೋಕ್ಕೆ ಇಡೋಣ. ಇವಾಗ ಇಂಡಕ್ಷನ್ನಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಇದನ್ನು ಇದರಲ್ಲಿ ಇಟ್ಟುಬಿಡೋಣ. ಅಲ್ಲಿ ಹಚ್ಕೊಂಡು ಈ ಪ್ಲೇಟ್ನ ಈಗ ಕೇಕ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇಟ್ಬಿಡೋಣ. ಇದಕ್ಕೆ ಮುಚ್ಕೊಂಡು ಬಿಡ್ತೀನಿ. ಒಂದು ಅರ್ಧ ಗಂಟೆ ಆವೆ ನೀರಲ್ಲಿ ಕುದಿಬೇಕು. ಇವಾಗ ನೋಡಿ, ಈ ಥರ ಕುದೀತಾ ಇದೆ. ಇದನ್ನು ಸ್ವಲ್ಪ ಮುಚ್ಕೊಂಡ್ಬಿಡೋಣಂತೆ. ಸಾಕಾಗೋಯ್ತು, ಅರ್ಧ ಗಂಟೆ ಮೇಲಾಯಿತು ನಾನು ಕೇಕ್ ರೆಡಿ ಮಾಡೋಕ್ಕಿಟ್ಟು. ಏನಾಗಿದೆ ಅಂತ ನೋಡ್ತೀನಿ.
ವಾವ್ 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 ಅಂತ ಇದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಆಹಾ, ಕೇಕು ಯಾವ ಥರ ಆಗಿದೆ ಅಂತ ಈ ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ. ಇವಾಗ ಸುಡ್ತಾ ಇದೆ, ಬಿಸಿ ಬಿಸಿಯಾಗಿದೆ. ಇನ್ನು ಕೊನೆಗೂ ಕೇಕು ಈ ಥರ ಆಯಿತು ನೋಡಿ. ಅರ್ಧಂಬರ್ಧ ಬಂದಿದೆ, ಇನ್ನು ಅರ್ಧ ಇಲ್ಲುಂಟು ಕೇಕು. ನೋಡೋಣ ಈಗ ಕರೆಕ್ಟಾಗಿ ಬಂದಿದೆಯೋ ಇಲ್ಲ ಅಂತ. ಫಾಸ್ಟ್ 2 3 ಹಿಂಗಾಗಿದೆ ನೋಡಿ ಕೇಕ್. ಬಿಸಿ ಬಿಸಿ ಆಗಿದೆ, ಟೇಸ್ಟ್ ಮಾಡೋಣ. ಒಟ್ಟಾರೆಯಾಗಿ ಕೇಕು ಬೇಕರಿಯಲ್ಲಿ ಮಾಡಿದ್ದೆ ಬೆಟ್ರು ಅಂತ ಅನ್ನಿಸ್ತು ನನಗೆ.